ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ ಶಬೀರ್ ಕನ್ನಡಿಗ ಮಾತಾಡತ್ತೀನಿ. ಗೈಸ್ ಎಲ್ರಿಗೂ ಕೂಡ ಶಬೀರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಬ್ಯಾಕ್. ಸೊ ನಾನ್ ಇವತ್ತ ಮಾಡ್ತಾ ಇರುವಂತ ವಿಡಿಯೋ ಯಾರಿಗಪ್ಪ ಅಂತಂದ್ರ ನನ್ನ ಏಜ್ನವ್ರಿಗೆ ಅಂತಂದ್ರ ಸ್ಕೂಲು ಕಾಲೇಜು ಕಲಿಯಂತವ್ರಿಗೆ, ಇವಾಗ ಸ್ಕೂಲು ಕಾಲೇಜ್ ಬಿಟ್ಟು ಎಲ್ಲೋ ಒಂದ್ ಕಡೆ ಜಾಬ್ ಅಂತೇಳಿ ಮಾಡ್ತಿರೋಂತವ್ರಿಗೆ ನಾವ್ ಹೊರತುಪಡಿಸಿ ಏನೋ ಎಜುಕೇಶನ್ ಅನ್ನ ಮುಗಿಸ್ಬಿಟ್ಟು ಕೆಲಸ ಇಲ್ಲದೆ ಮೊಬೈಲ್ ಗೀಚ್ಕೊಂತ ಮನೆಯೊಳಗಡೆ ಕುಂತಿರುವಂತ ನನ್ನ ವಯಸ್ಸಿನ ಕೆಲವೊಂದಿಷ್ಟು ಜನರಿಗೋಸ್ಕರ ಇವತ್ತು ಈ ವಿಡಿಯೋ ಮಾಡಕತ್ತೀನಿ. ಯಾರಾದ್ರೂ ಆ ಒಂದು ಏಜ್ನವ್ರು ಈ ವಿಡಿಯೋ ನೋಡಾಕ್ತಿದ್ರಿಪ್ಪ ಅಂತಂದ್ರ ಒಟ್ಟ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ವಿಡಿಯೋ. ಯಾಕಪ್ಪ ಅಂತಂದ್ರ ನಾನ್ ನಿಮ್ಗ ಇವತ್ತು 100% ಗ್ಯಾರಂಟಿ ಕೊಡ್ತೀನಿ. ನಿಮ್ಗ ಇವತ್ತು ಒಂದು ನಂಬಿಕೆ ಬರುವಂತ ಅಂತಂದ್ರ ನಿಮ್ಗೆ ಒಂದು ತಿಳುವಳಿಕೆ ಬರುವಂತ ಒಂದ್ 4 ಮಾತು ಮಾತಾಡ್ತೀನಿ ದೋಸ್ತರ. ನಾನ್ ನಿಮ್ಗೆ ಇವತ್ತು ಹೇಳಕ್ ಇಷ್ಟ ಪಡೋದೇನಪ್ಪಾ ಅಂತಂದ್ರ ಜೀವನದಾಗ ಒಟ್ಟ ಖಾಲಿ ಕುಂದ್ರಕ್ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರ ಬಾಳ ಕಠಿಣ ಆಗಿರ್ತೈತಿ ಇವತ್ತಿನ ಕಾಲಕ್ಕ. ಜೀವನ ಅನ್ನೋದು ಪ್ರತಿಯೊಂದು ನಿಮಿಷಕ್ಕೂ ಡಿಪೆಂಡ್ ಆಗಿಬಿಟ್ಟೈತಿ. ಈಗಿನ ಕಾಲದಾಗ ಒಳ್ಳೆಯ ಗುಣಕ್ಕ ಮತ್ ಒಳ್ಳೆ ನಮ್ಮವ್ರು ಅಂತೇಳಿ ಹಚ್ಕೊಳ್ಳುವಂತ ಒಳ್ಳೆ ಗುಣಕ್ಕ ಯಾವ್ದಕ್ಕೂ ಬೆಲೆ ಇಲ್ಲ. ಈಗಿನ ಕಾಲದಾಗ ಒಳ್ಳೆಯವ್ರಿಗೆ ಯಾವ್ದು ಬೆಲೆ ಇಲ್ಲ. ಈಗಿನ ಕಾಲದಾಗ ಜಸ್ಟ್ ಬೆಲೆ ಇರೋದು ಯಾರಿಗಪ್ಪ ಅಂತಂದ್ರ ಬರೇ ದುಡ್ಡು ಗಳಿಸಿದವ್ರಿಗೆ. ಈಗಿನ ಜಗತ್ನಾಗ ಹೆಂಗಪ್ಪ ಅಂತಂದ್ರ ಬರೇ ದುಡ್ಡು ಗಳಿಸ್ಬೇಕು, ಯಾರು ಶ್ರೀಮಂತ ಇರ್ತಾರೋ ಅವ್ರಿಗೆ ಮಾತ್ರ ಬೆಲೆ ಕೊಡ್ತಾರ. ದೋಸ್ತರ ಇದೇ ವಯಸ್ಸು, ಈ ವಯಸ್ಸಿನಾಗ ನಾವು ಟ್ರೈ ಮಾಡ್ಬೇಕು, ಏನೋ ಒಂದ್ ಮಾಡ್ಬೇಕು. ಒಟ್ಟಾರೆ ನಾವು ಏನೋ ಒಂದ್ ಮಾಡಿ ಗಳಿಸ್ಬೇಕು ಈಗಿನ ಕಾಲದಾಗ. ದೋಸ್ತರ ಇವಾಗ ನೀವು ಖಾಲಿ ಕುಂದ್ರಿಪ್ಪ ಅಂತಂದ್ರ ಮುಂದೆ ಏನು ಮಾಡಕ್ ಸಾಧ್ಯ ಇಲ್ಲ. ಜೀವನದಾಗ ಟೈಮ್ ಎಷ್ಟು ಶಾರ್ಟ್ ಆಗಿಬಿಟ್ಟಿಪ್ಪ ಅಂತಂದ್ರ ಹೆಂಗ್ ಹೈಸ್ಕೂಲ್ ಕಲಿತಿರ್ತೀವೋ ಗೊತ್ತಿಲ್ಲ, ಹೆಂಗ್ ಕಾಲೇಜ್ ಬರ್ತೀವೋ ಗೊತ್ತಿಲ್ಲ, ಹೆಂಗ್ ಕಾಲೇಜ್ ಮುಗಿಸ್ತೀವೋ ಅವಾಗ ಜಾಬ್ ಹಿಡಿಬೇಕು, ಏನೋ ಒಂದ್ ಪಡ್ಕೋಬೇಕು ಅನ್ನೋ ಅಂತ ತ್ರಾಸ್ ಸ್ಟಾರ್ಟ್ ಆಗತಿ. ನಾವ್ ಇವತ್ತು ಜಾಬ್ ಹಿಡಿಲಿಲ್ಲ ಅಂತಂದ್ರೆ ಇಲ್ಲ. ಅಕಸ್ಮಾತ್ ಆಗಿ ನಮ್ಗೇನಾದ್ರು ಜಾಬ್ ಹಿಡಿಯಕ್ ಆಗ್ಲಿಲ್ಲಪ್ಪ ಅಂತಂದ್ರ ಏನೋ ಒಂದ್ ಮಾಡಿ ನಾವು ಕಾಲೇಜನ್ನ ಬಿಟ್ಟ ಎಲ್ಲೋ ಒಂದ್ ಕಡೆ ಕೆಲ್ಸಕ್ಕೆ ಸೇರ್ಕೋಬೇಕಾಗತಿ. ಏನೋ 1 ವರ್ಷ ಬೇಡ 2 ವರ್ಷ ಕಷ್ಟಪಟ್ಟು ದುಡ್ದು ಏನೋ ಒಂದ್ ಬಳಸಾಕತ್ತೀವಿ, ಏನೋ ಒಂದ್ ಸಂತೋಷ ಪಡಾಕ್ತಿವಿ ಜೀವನದಾಗಪ್ಪ ಅಂತಂದ್ರ ಅಷ್ಟೊಳಗಾಗಿ ಬಂದ್ಬಿಡ್ತೈತಿ ಈ ಮದುವೆ ಏನೋ ಅಂತದ್ದು. ಮನೆಯೊಳಗ್ ಹಂಗೋ ಹಿಂಗೋ ಹೆಣ್ ನೋಡಿ ಮದ್ವಿ ಮಾಡ್ತಾರ. ಆಮೇಲೆ ನೋಡ್ರಿ ದೋಸ್ತರ ಜೀವನ ಅನ್ನೋದು ಬಾಳ ಸೆಕ್ಷನ್ ಆಗತ್ತಿ. ಯಾಕಪ್ಪ ಅಂತಂದ್ರ ಬರೀ ದುಡ್ಡಿನ ಮೇಲೆ ನಿಂತುವಂತ ಈ ಜಗತ್ನಾಗ ಎಲ್ಲಿ ಹೋದ್ರು ದುಡ್ಡು ಕೊಡ್ಬೇಕು. ದುಡ್ಡು ಇಲ್ಲಪ್ಪಾ ಅಂತಂದ್ರ ನಾವ್ ಒಳ್ಳೆ ಓದಿನಿ, ನನ್ನ ಹತ್ರ ದುಡ್ಡು ಇಲ್ಲ, ನನಗ್ ಸಹಾಯ ಮಾಡ್ರಿ ಅಂದ್ರೆ ಈ ಜಗತ್ನಾಗ ಯಾರು ಸಹಾಯ ಮಾಡಂಗಿಲ್ಲ. ತಿಳ್ಕೊರಿ, ಟೈಮ್ ಮಾತ್ರ ಅಷ್ಟ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಬರೀ ಇನ್ಸ್ಟಾಗ್ರಾಮ್ನಾಗ ಫೇಸ್ಬುಕ್ನಾಗ ಅಲ್ಲಿ ಇಲ್ಲಿ ರೀಲ್ ಗಿಚ್ಕೊಂತ ಕುಂಡ್ರದಿಂದ ಏನು ಯೂಸ್ ಇಲ್ಲ. ಇವಾಗ ನಾವು ಖಾಲಿ ಕುಂತೀವಪ್ಪ ಅಂತಂದ್ರ ಮುಂದೆ ಜೀವನ ಸ್ಟಾರ್ಟ್ ಆದ್ಮೇಲೆ ಏನು ಮಾಡಕ್ ಆಗುದಿಲ್ಲ. ಇವಾಗ ನಾವು ಕಾಲೇಜ್ ಕಲಿಯಾಕತ್ತೀವಿ ಬಿಟ್ ಇವಾಗ ಏನೇನೋ ಒಂದು ಸಣ್ಣ ಪುಟ್ಟ ಕೆಲಸ ಸ್ಟಾರ್ಟ್ ಮಾಡಿವಪ್ಪ ಅಂತಂದ್ರ ಅದ್ ನಿಜವಾದ ಜೀವನ ಅಲ್ಲ. ಜೀವನ ಯಾವಾಗ ಸ್ಟಾರ್ಟ್ ಆಗತ್ತಪ್ಪ ಅಂತಂದ್ರ ನಿಜವಾಗಿ ಮದುವೆಯಾಗಿ 1 ಗಂಟೆ 2 ಮಕ್ಳು ಯಾವಾಗ ಆಗ್ತಾವೋ ಅವಾಗ ನಿಜವಾದ ಜೀವನ ಸ್ಟಾರ್ಟ್ ಆಗತ್ತಿ. ಬಾಳ ಅಂದ್ರ ಬಾಳ ಕಠಿಣ ಆಗೈತಿ ಅವಾಗ ಜೀವನ. ದೋಸ್ತರ ಹೇಳ್ತೀನಿ ಕೇಳ್ರಿ, ಈಗ ನಾವು ಕಾಲೇಜ್ ಲೈಫ್ ಕಲಿಯುವಾಗಿದ್ದಂತ ಒಂದು ಸಂತೋಷ ಫ್ರೀಡಮ್ ಅವಾಗ ನಮಗ್ ಇರಂಗಿಲ್ಲ. ಮುಂಜಾನೆಯಿಂದ ಎದ್ದು ಕೆಲ್ಸಕ್ ಹೋದ್ರ ಮುಂಜಾನೆ ಮನಿಗ್ ಬರ್ಬೇಕಾಗ್ತೈತಿ. ನಿಜವಾಗೂ ಸೂರ್ಯೋದಯ ಸೂರ್ಯಾಸ್ತ ಸಹಿತ ನೋಡಕ್ ಆಗುದಿಲ್ಲ. ಅಷ್ಟ್ ಕ್ರಿಟಿಕಲ್ ಇರುವಂತ ಈ ಜಗತ್ನಾಗ ನಾವು ಇವಾಗ ರೀಲ್ಸ್ ಗೀಚ್ಕೊಂತ ಫೇಸ್ಬುಕ್ ನೋಡ್ಕೊಂತ ಕೂತೀವಪ್ಪ ಅಂತಂದ್ರ ದೋಸ್ತರ ಜೀವನದಾಗ ಯಾವಾಗೂ ಮುಂದ್ ಬರಕ್ ಆಗುದಿಲ್ಲ. ನಾವು ಉದ್ಧಾರ ಆಗಕ್ ಆಗಂಗಿಲ್ಲ, ನಮ್ಮ ವಂಶ ಉದ್ಧಾರ ಆಗಂಗಿಲ್ಲ. ತಿಳ್ಕೋರಿ, ಚೇಂಜ್ ಆಗ್ರಿ. ಲೈಫ್ ಬಾಳ ಡಿಫಿಕಲ್ಟ್ ಐತಿ. ಈಗ ನಾವು ಕಾಲೇಜ್ ಲೈಫ್ ಕಲಿಯುವಾಗ ನಮ್ ದೋಸ್ತರು ಹೆಲ್ಪ್ ಮಾಡ್ತಾರೋ, ನಮ್ ಸಂಬಂಧಿಕರು ಹೆಲ್ಪ್ ಮಾಡ್ತಾರೋ ಅಂತ ಹೇಳಿ ತಿಳ್ಕೊಂಡು ಜೀವನ ಸಾಗಿಸ್ತಿರ್ತೀವಿ. ಬಟ್ ಆದ್ರ ಮುಂದಿನ ನಮ್ ಒಂದು ರಿಯಲ್ ಲೈಫ್ ಒಳಗಡೆ, ನಿಜವಾದ ಜೀವನದೊಳಗಡೆ ಈ ದೋಸ್ತರು ಸಹಾಯ ಮಾಡ್ತಾರೋ, ಸಂಬಂಧಿಕರು ಸಹಾಯ ಮಾಡ್ತಾರೋ ಅನ್ನೋದನ್ನ ಸ್ವಲ್ಪ ನಂಬಿಕೆನ ದೂರ ಇಡಬೇಕಾಗತಿ. ಯಾಕಪ್ಪ ಅಂತಂದ್ರ ಇವ್ರು ದೋಸ್ತರು ಸಂಬಂಧಿಕರು ಸಹಾಯ ಮಾಡಂಗಿಲ್ಲ ಅಂತ ನಾ ಹೇಳಾಕ್ತಿಲ್ಲ. ಬಟ್ ಆದ್ರ ಒಂದ್ ಮಾತ್ರ ನೆನ್ಪಿಟ್ಕೋರಿ ದೋಸ್ತರ, ಎಲ್ಲಿ ಬೆಲ್ಲ ಇರ್ತೈತಿ, ಎಲ್ಲಿ ಸಕ್ಕರೆ ಇರ್ತೈತಿ, ಅಲ್ಲಿ ಮಾತ್ರ ಇರುವೆಗಳು ಬರ್ತಾವ. ಇದನ್ನಾದ್ರೂ ತಿಳ್ಕೊರಿ. ಇದರಿಂದ ಸ್ವಲ್ಪ ಅರ್ಥ ಮಾಡ್ಕೋರಿ. ನಾವು ನಮ್ಮ ಹತ್ರ ಯಾವ ವಯಸ್ಸಿಗೆ ಏನನ್ನ ಇಟ್ಕೋಬೇಕು ಅದನ್ನ ಇಟ್ಕೋಬೇಕು, ಏನ್ ಗಳಿಸ್ಬೇಕು ಅದನ್ನ ಗಳಿಸ್ಬೇಕು. ಅಂದ್ರ ಮಾತ್ರ ಎಲ್ರು ನಮ್ ಜೊತೆ ಸರಿಯಾಗಿರ್ತಾರೋ, ಸರಿಯಾಗಿ ಜೀವನ ನಡೀತಿರ್ತೈತಿ. ನಾವೇ ಬರೀ ಏನೋ ಒಂದು ನಂಬಿಕೆ ಇಟ್ಕೊಂಡು ಈ ರೀತಿ ಎಂಜಾಯ್ ಮಾಡ್ತಾ ಜೀವನ ಅಂತಂದ್ರ ಮುಂದೆ ಒಂದಿನ ಕಷ್ಟ ಕಾಲ ಅಂತ ಬಂದ್ರೆ ಯಾರು ಹೆಲ್ಪ್ ಆಗಂಗಿಲ್ಲ. ತಿಳ್ಕೊರಿ, ದಿನ ಸ್ಟಾರ್ಟ್ ಮಾಡ್ರಿ, ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಸೊ ನಾ ಹೇಳಕ್ ಇಷ್ಟಪಡ್ತೀನಿ ಏನಪ್ಪಾ ಅಂತಂದ್ರ ನಾವು ಕಾಲೇಜ್ ಕಲಿಯುವಾಗ ಇಷ್ಟೆಲ್ಲ ಟೈಮ್ ನಾವು ವೇಸ್ಟ್ ಮಾಡ್ತೀವಿ. ಬಟ್ ಅದ್ರ ಜೀವನದಾಗ ಮುಂದೆ 1 ನಿಮಿಷ ಸಹಿತ ಫ್ರೀ ಟೈಮ್ ಸಿಗಂಗಿಲ್ಲ. ಸೊ ನಾ ಇವತ್ತು ಕೆಲ್ಸಕ್ಕೆ ಹೊಂಟೀನಿಪ್ಪ ಅಂತಂದ್ರ ಬೈಕ್ ಮೇಲೆ ಕುತ್ಕೊಂಡು ವಿಡಿಯೋ ಮಾಡಾಕ್ತೀನಿ. ತಿಳ್ಕೊರಿ, ಫ್ರೀ ಟೈಮ್ ಯಾವಾಗೂ ಸಿಗಂಗಿಲ್ಲ, ಸಿಗತ್ತೇನ ಯೂಸ್ ಮಾಡ್ಕೋಬೇಕು ಅಷ್ಟೇ. ನಿಮ್ ಜೀವನದಾಗ ನಿಮ್ಗೆ ಏನ್ ಕನಸೈತಿ ಅದನ್ನ ಮಾಡ್ರಿ, ನಿಮ್ಗೆ ಏನ್ ಇಷ್ಟ ಐತಿ ಅದನ್ನ ಮಾಡ್ರಿ. ಸೊ ಸಂಬಂಧಿಕರು ಏನಂತಾರೋ, ಈ ಸಮಾಜದಾಗ ಜನ ಏನಂತಾರೋ ಅಂತೇಳಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಉದಾಹರಣೆಗೆ ನನಗೆ ಇವತ್ತ ಯೂಟ್ಯೂಬರ್ ಆಗ್ಬೇಕಂತ ಹೇಳಿ ನನ್ಗೊಂದು ಕನಸೈತಿ. ಹೀಗಾಗಿ ನಾ ಯಾವಾಗ ಬೇಕಾದ್ರೂ ವಿಡಿಯೋ ಮಾಡ್ತೀನಿ. ಅದಕ್ಕ ನಾ ಹೇಳಕ್ ಇಷ್ಟ ಪಡೋದು ಏನಪ್ಪಾ ಅಂತಂದ್ರ ಈ ಸಮಾಜದ ಜನ ಏನಂತಾರೋ ಅಂತೇಳಿ ವಿಚಾರ ಮಾಡ್ಕೊಂಡ ಕೂತಿವಪ್ಪ ಅಂತ ಜೀವನದಾಗ ಏನ್ ಮಾಡಕ್ಕೂ ಆಗಂಗಿಲ್ಲ. ಯಾಕಪ್ಪ ಅಂತಂದ್ರ ನಮ್ ಕಷ್ಟ ಕಾಲದಾಗ ನಮ್ ಸಮಾಜದ ಜನ ಆಗಂಗಿಲ್ಲ.
ಯಾರಿಗೂ ನಮಗ್ ಹೆಲ್ಪ್ ಆಗಂಗಿಲ್ಲ. ಹೆಲ್ಪ್ ಆಗೋದು ಏನಪ್ಪಾ ಅಂತಂದ್ರ ನಾವು ನಮ್ ಜೀವನದಾಗ ನಮಗಿರುವಂತ ಒಂದು ಫ್ರೀ ಟೈಮ್ ನ ನಾವ್ ಯಾವ ರೀತಿ ಯೂಸ್ ಮಾಡ್ಕೊಂಡಿವಿ ಅನ್ನೋದು ಮಾತ್ರ ನಮ್ಗ ಕಷ್ಟ ಕಾಲದಾಗ ಯೂಸ್ ಆಕತಿ. ತಿಳ್ಕೊರಿ, ನೀವ್ ಯಾವ ಸಮಾಜ ಯಾವ ಜನರು ಮಾತಾಡುವಂತ ಯಾರು ಸಹಿತ ನಮ್ಗೆ ಯಾವತ್ತು ಯೂಸ್ ಆಗಂಗಿಲ್ಲ. ಏನ್ ಇಷ್ಟ ಆಯ್ತು ಅದನ್ನ ಮಾಡ್ರಿ, ಏನೋ ಒಂದು ಮಾಡ್ರಿ, ಜೀವನದಾಗ ಒಟ್ಟಾರೆ ಗಳಿಸ್ರಿ ಅಂತ ಹೇಳ್ತೀನಿ. ದೋಸ್ತರ, ನನಗ್ ಸಿಕ್ಕಿದ್ದು ಇಷ್ಟೇ ಫ್ರೀ ಟೈಮು ಇವತ್ತಿಗೆ. ನಾಳೆ ಮತ್ತೆ ಫ್ರೀ ಟೈಮ್ ಇದ್ದಾಗ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ರಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್. ಸೊ ಈ ಒಂದು ವಿಡಿಯೋದಾಗ ನಾ ಇಷ್ಟೆಲ್ಲ ನಿಮ್ಗೋಸ್ಕರ ಓದಿರಿನಿಪ್ಪ ಅಂತಂದ್ರ ನಾ ಹುಚ್ಚ ಅಂತ ಅರ್ಥ ಆದ್ರ ಅರ್ಥ ಅಲ್ಲ. ನಾ ಯಾಕೆ ಓದಿರಿನಿಪ್ಪ ಅಂತಂದ್ರ ನಿಮ್ಗೋಸ್ಕರ ಓದಿರಿನಿ. ಏನಪ್ಪಾ ಅಂತಂದ್ರ ನಿನ್ನೆ ನಂದು ವೀಕ್ಲಿ ಹ್ಯಾಪ್ ಇತ್ತು. ಹಿಂಗಾಗಿ ನಿನ್ನೆ ಸಿಟಿಗೆ ಹೋಗಿದ್ದೆ. ಸಿಟಿಗೆ ಹೋದಾಗ ಜಸ್ಟ್ ಒಂದು ಕ್ಯಾರಿ ಬ್ಯಾಗ್ ಬೇಕಾಗಿತ್ತು ರೀ ನನಗ. ಅಂದ್ರೆ ಒಂದು ಜರ ಬೇಕಾಗಿತ್ತು. ಜಸ್ಟ್ ಒಂದು ಜರಾನ ಸಹಿತ ಕೇಳಿದೆ. ಒಂದೇ ಅಂತಂದ್ರೆ ಸ್ವಲ್ಪ ಕೆಲಸ ಇತ್ತು. ಆ ಕೆಲಸ ಮಾಡ್ಕೊಂಡು ಆ ಅಂಗಡಿ ಒಳಗಡೆ ಸ್ವಲ್ಪ ಒಂದು ಜರ ಕೇಳಿದೆ. ಜರ ಕೇಳಿದ್ರ ಜರಕ್ ಸಹಿತ 10 ರೂಪಾಯಿ ಕಾಸ್ಟ್ ಆಗತ್ತ ಅಂತ ಹೇಳಿದ್ರು. ಅದನ್ನ ತಿಳ್ಕೊಂಡು ನಾ ನಿಮ್ಗ ವಿಡಿಯೋ ಮಾಡಾಕತ್ತೀನಿ. ಯಾವ್ದು ಕೂಡ ಈ ಜಗತ್ನಾಗ ಫ್ರೀ ಇಲ್ಲ. ಅದ್ರ ಸಲುವಾಗಿ ತಿಳ್ಕೊರಿ, ಜೀವನದಾಗ ಗಳಿಸ್ರಿ, ಅಂದ್ರ ಮಾತ್ರ ಏನೋ ಒಂದು ಸಿಗ್ತೈತಿ ಅಂತೇಳಿ ಹೇಳಕ್ ಇಷ್ಟಪಡ್ತೀನಿ. ಅದ್ರ ಸಲುವಾಗಿ ಈ ವಿಡಿಯೋದಾಗ ಇಷ್ಟೆಲ್ಲ ಓದಿರಿನಿ. ಸೊ ನಿಮ್ಗ ಮನ್ಸಿಗೆ ಏನಾರ ಅನ್ಸಿದ್ರ, ಸರಿ ವಿಡಿಯೋ ಮಾಡಿಲ್ಲ ಅಂತ ಅನ್ಸಿದ್ರ ವಿಡಿಯೋ ಖಂಡಿತ ಡಿಸ್ಲೈಕ್ ಮಾಡ್ರಿ. ಇದನ್ನ ಏನಾದ್ರು ತಿಳ್ಕೊಳಕ್ ಸಿಕ್ಕಿದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.